ಎವ್ರಿವನ್, ನಾನು ಡಾಕ್ಟರ್ ರಶ್ಮಿ ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರಲ್ಲಿ ಫರ್ಟಿಲಿಟಿ ಕನ್ಸಲ್ಟೆಂಟ್ ಆಗಿದ್ದೇನೆ. ನಾನು ಇವತ್ತು ವೈಟ್ ಡಿಸ್ಚಾರ್ಜ್ ಬಿಳಿ ಮುಟ್ಟು ಬಗ್ಗೆ ಒಂದು ಶಾರ್ಟ್ ವಿಡಿಯೋ ಮಾಡ್ತೀನಿ. ನಮ್ಮ ಹತ್ರ ಪೇಷಂಟ್ಸು ತುಂಬ ಜನ ಸರ್ವೇ ಸಾಮಾನ್ಯವಾಗಿ ಸ್ವಲ್ಪ ಬಿಳಿ ಮುಟ್ಟು ಆಗ್ತಿದೆ, ಅದರಿಂದ ತುಂಬ ತೊಂದರೆ ಆಗ್ತಿದೆ ಅಂತ ಬರ್ತಾರೆ. ಸೊ ವೈಟ್ ಡಿಸ್ಚಾರ್ಜ್ ಅಥವಾ ಬಿಳಿ ಮುಟ್ಟು ಎರಡು ಥರ ಇರುತ್ತೆ. ಒಂದು ಫಿಸಿಯೋಲಾಜಿಕಲ್ ಮತ್ತು ಪ್ಯಾಥಾಲಜಿಕಲ್. ಈಗ ಫಿಸಿಯೋಲಾಜಿಕಲ್ ಅಂದರೆ ಎಲ್ಲ ಫೀಮೇಲ್ಸಲ್ಲಿ ಅದು ಸರ್ವೇ ಸಾಮಾನ್ಯ. ಅದು ಯಾವಾಗ ಆಗ್ತದೆ ಅಂದರೆ ನಮಗೆ ಪೀರಿಯಡ್ ಆಗಿ 10-12 ಡೇಸ್ ಆದಮೇಲೆ ಒಂದು ಎಗ್ ರಿಲೀಸ್ ಆಗೋ ಟೈಮಲ್ಲಿ ಸ್ವಲ್ಪ ವಾಟ್ರಿ ಡಿಸ್ಚಾರ್ಜ್ ನೀರು ಥರ ಬಂದು ಅದು ಯಾವುದೇ ಸ್ಮೆಲ್ ಇಲ್ಲ ಅಥವಾ ಅದು ಇಚ್ಚಿಂಗ್ ಆಗ್ತಿಲ್ಲ, ತುರಿಕೆ ಆಗ್ತಿಲ್ಲ, ವಾಸನೆ ಏನು ಬರ್ತಿಲ್ಲ ಅಂದರೆ ಅದು ನಾರ್ಮಲ್ ಫಿಸಿಯೋಲಾಜಿಕಲ್. ಅದು ಎಲ್ಲ ಫೀಮೇಲ್ಸಲ್ಲಿ ಅಥವಾ ಎಲ್ಲ ಹೆಣ್ಮಕ್ಕಳಲ್ಲಿ ಅದು ಕಾಮನ್. ಮತ್ತು ಪಿರಿಯಡ್ ಬರೋ ಮುಂಚೆ ಒಂದು 4-5 ಡೇಸಲ್ಲಿ ಸ್ವಲ್ಪ ಸ್ಟಿಕ್ಕಿ, ಸ್ವಲ್ಪ ಥಿಕ್ ಡಿಸ್ಚಾರ್ಜ್ ಬರುತ್ತೆ. ಅದು ಸಹ ಎಲ್ಲ ಫೀಮೇಲ್ಸಲ್ಲಿ ಕಾಮನ್. ಅದು ಬಿಟ್ಟು ನಮಗೆ ಪ್ಯಾಥಾಲಜಿಕಲ್ ವೈಟ್ ಡಿಸ್ಚಾರ್ಜ್ ಅಂದರೆ ಈಗ ಮೊಸರು ಥರ ಬರೋದು, ಅದರಿಂದ ನಮಗೆ ತುರಿಕೆ ಆಗೋದು, ಅದರಿಂದ ಏನಾದರೂ ವಾಸನೆ ಥರ ಬರೋದಾದರೆ ಅದು ಮಾತ್ರ ಪ್ಯಾಥಾಲಜಿಕಲ್ ಡಿಸ್ಚಾರ್ಜ್ ಅಂತ ಕನ್ಸಿಡರ್ ಮಾಡಬೇಕು. ಆ ಸಮಯದಲ್ಲಿ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ನಾವು ನಾರ್ಮಲ್ ಡಿಸ್ಚಾರ್ಜ್ಗೆ ಅದಕ್ಕೇನು ಟ್ರೀಟ್ಮೆಂಟ್ ಕೊಡೋ ಅವಶ್ಯಕತೆ ಇರೋದಿಲ್ಲ. ಪ್ಯಾಥಾಲಜಿಕಲ್ ವೈಟ್ ಡಿಸ್ಚಾರ್ಜ್ ಮೋಸ್ಟ್ಲಿ ಇನ್ಫೆಕ್ಷಿಯಸ್. ಅದು ಮೋಸ್ಟ್ ಕಾಮನ್ ಡಯಾಬಿಟಿಕ್ಸಲ್ಲಿ ಕಾಣಿಸುತ್ತೆ, ಅಥವಾ ನಾರ್ಮಲಿ ಈಗ ಫೀಮೇಲ್ಸಲ್ಲಿ ಪ್ಯಾಥಾಲಜಿಕಲ್ ವೈಟ್ ಡಿಸ್ಚಾರ್ಜಲ್ಲಿ ಕಾಮನ್ ಅಂದರೆ ಕ್ಯಾಂಡಿಡಿಯಾಸಿಸ್, ಟ್ರೈಕೋಮೊನಿಯಾಸಿಸ್ ಮತ್ತು ಕ್ಲೆಮಿಡಿಯಾ. ಇವು ಎಲ್ಲ ಟ್ರೀಟೇಬಲ್ ಕಾಸಸ್ ಆಗಿರುತ್ತದೆ. ಇದರಲ್ಲಿ ನಾವು ಟ್ರೀಟ್ ಮಾಡಿಲ್ಲ ಅಂದರೆ ಅದು ಮೇಲೆ ಗರ್ಭಕೋಶಕ್ಕೆ ಹರಡಿ ಅದು ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಅಂತ ಹೇಳ್ತೀವಿ. ಅದರಿಂದನೂ ನಮಗೆ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಅಂದರೆ ಬಂಜೆತನ ಸಮಸ್ಯೆ ಬರೋ ಚಾನ್ಸಸ್ ಇರುತ್ತೆ. ಸೊ ನಿಮಗೆ ಪ್ಯಾಥಾಲಜಿಕಲ್ ಏನಾದರೂ ಅನಿಸಿದರೆ ನೀವು ನಿಮ್ಮ ಇಮಿಡಿಯೇಟ್ ಗೈನಕಾಲಜಿಸ್ಟ್ ಅಥವಾ ಫರ್ಟಿಲಿಟಿ ಕನ್ಸಲ್ಟೆಂಟ್ಗೆ ಮೀಟ್ ಆಗಿ ಅದರದ್ದು ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ. ಇದನ್ನು ಹೇಗೆ ಪ್ರಿವೆಂಟ್ ಮಾಡಬೇಕಂದ್ರೆ ಫೀಮೇಲ್ಸಲ್ಲಿ ಹೈಜೀನ್ ಇಂಪಾರ್ಟೆಂಟ್ ಆಗುತ್ತದೆ. ಅಂದರೆ ಅವ್ರ ಸ್ವಚ್ಛತೆ, ಎವ್ರಿ ಟೈಮ್ ಅವ್ರು ವಾಶ್ರೂಮ್ಗೆ ಹೋದಾಗ ಸ್ವಲ್ಪ ನೀರಿನಿಂದ ವಾಶ್ ಮಾಡ್ಕೊಂಡು ಬರಬೇಕು. ಮತ್ತು ಮುಂದೆಯಿಂದ ಹಿಂದೆ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ವೈಟ್ ಡಿಸ್ಚಾರ್ಜ್ ಇದ್ದವರಿಗೆ ಅವರು ಒಳ ಉಡುಪುಗಳು ಕಾಟನ್ ಪ್ರಿಫರೇಬ್ಲಿ ಯೂಸ್ ಮಾಡಬೇಕು. ಮತ್ತು ಲೂಸ್ ಅಂಡರ್ ಗಾರ್ಮೆಂಟ್ಸ್ ಯೂಸ್ ಮಾಡೋದ್ರಿಂದ ನಾವು ಇದನ್ನು ಸ್ವಲ್ಪ ಮಟ್ಟಿಗೆ ತಡೆಗಟ್ಬೋದು. ನಿಮಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದರೆ ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು.